ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಪ್ರಮುಖವಾದ ಬದಲಾವಣೆಗಳ ಎಲ್ಲವೂ ಕೂಡ ನಾವು ಮುಗಿಸಿಕೊಂಡು ಬಂದುಬಿಟ್ಟು ಶನಿ ಬದಲಾವಣೆ ಆಯಿತು, ಗುರು ಬದಲಾವಣೆ ಆಯಿತು, ರಾಹುಕೇತುಗಳ ಬದಲಾವಣೆಯೂ ಆಯಿತು. ಸುಮಾರು 2.5 ವರ್ಷಗಳ ಕಾಲ ಒಂದು ಮನೆಯಲ್ಲಿ ಇರುವಂತಹ ಶನಿ ಬದಲಾವಣೆಯನ್ನು ನೋಡಿದ್ವಿ. ದೀರ್ಘಕಾಲದ ಬದಲಾವಣೆ, ಹಾಗೆ 1 ವರ್ಷ ಕಾಲಕ್ಕೆ ಒಮ್ಮೆ ಬದಲಾವಣೆ ಆಗುವಂಥ ಗುರು ಬದಲಾವಣೆ ನೋಡಾಯ್ತಲ್ಲ. 18 ತಿಂಗಳು ಒಂದೇ ಮನೆಯಲ್ಲಿ ಕೂಡುವಂತಹ ರಾಹುಕೇತುಗಳ ಬದಲಾವಣೆ ನೋಡಾಯಿತು. ಇನ್ನೇನಿದ್ರು ತಿಂಗಳು ಅಥವಾ 45 ದಿನ ಈ ಥರ ಬದಲಾವಣೆ ಆಗುವಂತಹ ಗ್ರಹಗಳು ಮಾತ್ರ ನಮಗೆ ಜೂನ್ ತಿಂಗಳಲ್ಲಿ ಕಾಣುವಂಥದ್ದು ನೀವು ನೋಡಬಹುದು. ಸರಿ, ಹಾಗಿದ್ರೆ ಮಕರ ರಾಶಿಯವರೇ 6ನೇ ತಾರೀಕು ಜೂನ್ ಅಂದರೆ ಆಲ್ರೆಡಿ ಇದು ಜೂನ್ 6ನೇ ತಾರೀಕು ಸಪ್ತಮದಲ್ಲಿದ್ದಂತಹ ಕುಜ ಅಂದರೆ 7ನೇ ಮನೆಯಲ್ಲಿದ್ದಂತಹ ಕುಜ, ನೀಚ ಸ್ಥಾನದಲ್ಲಿದ್ದಂತಹ ಕುಜ ತನ್ನ ಮಿತ್ರನ ಮನೆಗೆ ಬರ್ತಾ ಇದ್ದಾನೆ, ಅಂದರೆ ಬಂದಿದ್ದಾನೆ. ಅಲ್ಲಿಗೆ ಏನಾಯಿತು, ನಿಮ್ಮ ರಾಶಿ 8ನೇ ಮನೆ ಆಯಿತು. ಕುಜದೋಷ ಅಂತ ನೀವು ಡಿಸಿಷನ್ ತಗೋಬಾರ್ದು. ಅಷ್ಟಮದಲ್ಲಿ ಕುಜ ಇದ್ದರೂ ಸಹ ಅದು ಮಿತ್ರನ ಮನೆ, ಜೊತೆಗೆ ಸಿಂಹ ರಾಶಿಯಲ್ಲಿ ಕುಜ ಇದ್ದರೆ ಅದು ತಾತ್ಕಾಲಿಕ ದೋಷ ಪರಿಹಾರ ಆಗುತ್ತೆ, ಸ್ವಾಭಾವಿಕ ಪರಿಹಾರ ಆಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಕುಜನಿಂದ ಉತ್ತಮ ಕಾಲ ಪ್ರಾರಂಭ ಆಗ್ತಾ ಇದೆ. ಅದು 6ನೇ ತಾರೀಕು ಜೂನ್ ತಿಂಗಳಿಂದ. ಇನ್ನು 6ನೇ ತಾರೀಕು ಬುಧ ಪಂಚಮದಿಂದ ಷಷ್ಠಮಕ್ಕೆ ಬಂದಿದ್ದಾರೆ. ತನ್ನ ಸ್ವಕ್ಷೇತ್ರ ಬಂದಿರೋದ್ರಿಂದ ಋಣ ರೋಗ ಶತ್ರುಗಳು ಅಪ್ಲೈ ಆಗಲ್ಲ. ಅವರೇ ನಿಮಗೆ ಭಾಗ್ಯಾಧಿಪತಿ ಕೂಡ. ಹಾಗಾಗಿ 6ನೇ ತಾರೀಕು ಬುಧನು ಕೂಡ ತಮ್ಮ ಸ್ಥಾನದಿಂದ ಮುಂದಿನ ಸ್ಥಾನಕ್ಕೆ ಬಂದಿದ್ದಾರೆ. ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದಿದ್ದಾರೆ. ಮಕರ ರಾಶಿಯವರಿಗೆ 6ನೇ ಮನೆಗೆ ಬಂದು ಕೂತ್ಕೋತಾರೆ. ಅದಾದ ನಂತರ 15ನೇ ತಾರೀಕು ಸೂರ್ಯ ಅಷ್ಟಮಾಧಿಪತಿ ಸೂರ್ಯ ಷಷ್ಠಕ್ಕೆ 6ನೇ ಮನೆಗೆ ಬರ್ತಾನೆ. 15ನೇ ತಾರೀಕು ಸೂರ್ಯ ಈಗಾಗಲೇ ಶತ್ರುವಿನ ಮನೆಯಲ್ಲಿದ್ದು ತನ್ನ ಮಿತ್ರನ ಮನೆಗೆ ಬರ್ತಾ ಇದ್ದಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು. ಆದರೆ 22ನೇ ತಾರೀಕಿನವರೆಗೂ ಮಾತ್ರನೇ ಬುಧ ಬಲಿಷ್ಠನಾಗಿರುತ್ತಾನೆ. ಅದಾದ ಮೇಲೆ ಬುಧ ಮತ್ತು ತನ್ನ ಶತ್ರುವಿನ ಮನೆಗೆ ಬಂದು ಬಿಡ್ತಾರೆ. 7ನೇ ಮನೆಗೆ ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿ ಇದ್ದಂತಹ ಬುಧ 7ನೇ ಮನೆಗೆ ಬರ್ತಾರೆ. ಇನ್ನು ಶುಕ್ರ ಸುಖ ಸ್ಥಾನದಲ್ಲಿ ಶತ್ರುವಿನ ಮನೆಯಲ್ಲಿದ್ದು 29ನೇ ತಾರೀಕು ಜೂನ್ ತಿಂಗಳು ಪಂಚಮಕ್ಕೆ ತಮ್ಮ ಸ್ವಕ್ಷೇತ್ರಕ್ಕೆ ಬರ್ತಾರೆ. ಬಟ್ ಅದು ಬರೋ ತಿಂಗಳಿಗೆ ಹೋಗಿಬಿಡುತ್ತದೆ. ಈ ತಿಂಗಳು 29ನೇ ತಾರೀಕು ಅಂದರೆ 29 ದಿನಗಳಾದಮೇಲೆ ಬದಲಾವಣೆ ಆಗುವಂಥದ್ದು ಮಾಹಿತಿ ಇರಲಿ ಅಂತ ನಾನು ನಿಮಗೆ ಕೊಟ್ಟಿದ್ದೀನಿ. ಸರಿ, ಹಾಗಿದ್ದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾಗಿರತಕ್ಕಂಥ ಶನಿ 3ನೇ ಮನೆಯಲ್ಲಿ ಇದ್ದಾರೆ. ಸಾಧಾರಣವಾಗಿ 3, 6, 11 ವಿಶೇಷ ಯಾರಿಗೆ ಶನಿಗೆ ಅದಲ್ಲದೆ ನಿಮ್ಮ ರಾಶಿಗೆ ಸಾಡೆ ಸಾತಿ ಅನ್ನುವಂಥದ್ದು ಸುಮಾರು 7.5 ವರ್ಷದಿಂದ ನಡೀತಾ ಇತ್ತು. ಈಗ ಸಾಡೆ ಸಾತಿ ದೂರ ಆಯಿತು. ಹಾಗಾಗಿ ಶನಿಯ ಅಂಡರಲ್ಲಿ ಇದ್ದಂತಹ ನೀವು ಬಿಡುಗಡೆಯನ್ನು ಹೊಂದಿ ಸುಮಾರು 3 ತಿಂಗಳುಗಳಾಯಿತು. ಇನ್ನೇನಿದ್ರೂ ಶುಭ ಫಲವೇ. ಶನಿಯಿಂದ ನಿಮಗೆ ಯಾವುದು ಪ್ರಾಬ್ಲಮ್ ಇಲ್ಲ. ಮಕರ ರಾಶಿಯವರಿಗೆ ಶರೀರ ಬಲಿಷ್ಠವಾಗುತ್ತೆ. ಇಷ್ಟು ದಿನ ಜರ್ಜರಿತವಾಗಿಂತಹ ಶರೀರ, ಜೊತೆಗೆ ಹಲವಾರು ಸಮಸ್ಯೆಗಳನ್ನು ಹೊಂದಂತಹ ಶರೀರ, ಕೈ ನೋವು, ಕಾಲು ನೋವು, ಹೊಟ್ಟೆ ನೋವು, ತಲೆನೋವು, ಹೀಗೆ ನೋವುಗಳನ್ನು ಅನುಭವಿಸುತ್ತಿದ್ದಂತಹ ಮಕರ ರಾಶಿಯವರಿಗೆ ಈಗ ಬಿಡುಗಡೆ ಪ್ರಾರಂಭ ಆಗುತ್ತೆ. ಜೂನ್ 28ನೇ ತಾರೀಕಿನವರೆಗೂ ಪರ್ವಕಾಲ ಇರುತ್ತೆ. ಹಾಗಾಗಿ ಶನಿ ಪ್ರಭಾವದಲ್ಲಿ ಇರ್ತೀರಾ ಅಂತ ನಾವು ಅನಾಲಿಸಿಸ್ ಮಾಡ್ಕೋಬೇಕು. ಆದರೂ ಈ ತಿಂಗಳು ಎಕ್ಸ್ಪೆಕ್ಷನ್ ಅಂದರೆ ನೀವು ಸಿಕ್ಕಿರುವ ನಿಮಗೆ ಶನಿಯಿಂದ ಒಳ್ಳೆ ಫಲ. ಅದಲ್ಲದೆ 2ನೇ ಮನೆಯ ಅಧಿಪತಿನೂ ಶನಿನೇ. ಕುಟುಂಬ ಸ್ಥಾನಕ್ಕೂ, ಧನ ಸ್ಥಾನಕ್ಕೂ, ವಾಕ್ಸ್ಥಾನಕ್ಕೂ, ವಿದ್ಯಾಸ್ಥಾನಕ್ಕೂ ಅಧಿಪತಿ ಶನಿನೇ. ಅವರು ಚೆನ್ನಾಗಿರೋದ್ರಿಂದ ಕುಟುಂಬದಲ್ಲಿ ಅಭಿವೃದ್ಧಿ, ಬೆಳವಣಿಗೆ ನಿಮಗೆ ಬಂದು ಸೇರುತ್ತೆ. ಧನದ ಮೌಲ್ಯ ಬಗ್ಗೆ ನಿಮಗೆ ತಿಳಿಯುತ್ತೆ. ಹಣದ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ. ಹಣವನ್ನು ಯಥೇಚ್ಛವಾಗಿ ಖರ್ಚು ಮಾಡ್ತಾ ಇದ್ದಂತಹ ನಿಮಗೆ ಕಂಜೂಸ್ತನ ಮಾಡುವಂಥ ಸಮಯ ಪ್ರಾರಂಭ ಆಗುತ್ತೆ. ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಸ್ವಲ್ಪ ಹಣವನ್ನು ಎತ್ತಿಡುವಂಥ ಒಂದು ಸ್ವಭಾವ ನಿಮ್ಮಲ್ಲಿ ಉತ್ಪತ್ತಿಯಾಗುತ್ತೆ. ಹಾಗಾಗಿ ಸಾಧಾರಣವಾಗಿ ನಾವು ನೋಡೋದಾದರೆ ಯಾವುದೇ ಥರದ ಶನಿಯಿಂದ ನಿಮಗೆ ಹಣದ ಸಮಸ್ಯೆ ಆಗಲಿಕ್ಕಿಲ್ಲ. ಇನ್ನು ವಾಕ್ಸ್ಥಾನ ಅಂದರೆ ಮಾತಿನ ಸ್ಥಾನ. ಇದು ದಿನ ನೀವು ವ್ಯಾಲ್ಯೂಸ್ ಇಲ್ಲದೆ ಮಾತಾಡ್ತಾ ಇರಬಹುದು ಅಥವಾ ನಿಮ್ಮ ಮಾತಿಗೆ ಬಲ ಇಲ್ಲದೆ ಇರಬಹುದು. ಇನ್ನು ಮುಂದಕ್ಕೆ ಬಲ ಶುರುವಾಗುತ್ತೆ. ಮಕರ ರಾಶಿಯವರಿಗೆ ಬಲ ಶುರುವಾಗಿ ಒಳ್ಳೆಯ ಮಾತುಗಾರರಾಗ್ತೀರಾ. ಯಾವ ಸಮಯಕ್ಕೆ ಹೇಗೆ ಮಾಡಬೇಕು ಮತ್ತು ಕುಶಾಗ್ರಮತಿ ಎಂದ ಸಂಸ್ಕೃತದಲ್ಲಿ ಕರಿತೀವಿ. ಕುಶಾಗ್ರಮತಿ ಅಂದರೆ ಬೇಗ ತಿಳ್ಕೊಳ್ಳುವಂಥದ್ದು. ಏನಾದರೂ ಒಂದು ವಿಚಾರ ಇತ್ತು ಅಂದರೆ ಅದು ಇಮಿಡಿಯೇಟ್ ಆಗಿ ನಿಮ್ಮ ತಲೆಗೆ ಬರುತ್ತೆ.
ಕುಶಾಗ್ರಮತಿ ಪ್ರಾರಂಭ ಆಗುತ್ತೆ. ಸಮಯ ಸ್ಫೂರ್ತಿ ಅನ್ನುವಂಥದ್ದು ನಿಮಗೆ ಉತ್ಪತ್ತಿ ಆಗುತ್ತೆ. ಸಮಯ ಸ್ಫೂರ್ತಿ ಅಂದರೆ ಯಾವ ಸಮಯಕ್ಕೆ, ಯಾವ ಸಂದರ್ಭಕ್ಕೆ, ಎಲ್ಲಿ, ಯಾವಾಗ, ಹೇಗೆ, ಯಾರ ಹತ್ರ ಮಾತಾಡಬೇಕು ಅನ್ನುವಂಥದ್ದು ನಿಮಗೆ ಶನಿ ಮುಂದಕ್ಕೆ ಕಲಿಸಿಕೊಡ್ತಾರೆ. ಅದು ಪಾಸಿಟಿವ್ ಆಗಿ ಇನ್ನೂ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಅಸಂಬದ್ಧ ಸಮಸ್ಯೆಗಳಾಗದೆ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಬಹುದು. ಯಾವುದೇ ಥರದ ನೆಗೆಟಿವಿಟಿ ಇಲ್ಲ. ವಿದ್ಯಾರ್ಥಿಗಳಿಗೆ ಭಯ ದೂರ ಆಗುತ್ತೆ. ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಉನ್ನತವಾದಂತಹ ಸ್ಥಾನಮಾನ, ಉನ್ನತವಾದಂತಹ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಸಿಗುತ್ತೆ. ಶನಿಯಿಂದ ಇದೆಲ್ಲ ಸಿಕ್ಕಿದ್ರೆ ಇನ್ನು ಗುರುವಿನಿಂದ ನಿಮಗೆ ವ್ಯಯಾಧಿಪತಿ ಹಾಗೂ ಧೈರ್ಯಾಧಿಪತಿ 6ನೇ ಮನೆಯಲ್ಲಿ ಇದ್ದಾರೆ. ಸ್ವಲ್ಪ ಉದರ ಬಾಧೆಗಳು ಮಾತ್ರ ಇರುವಂಥ ಸಾಧ್ಯತೆ, ಅಂದರೆ ಹೊಟ್ಟೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮಾತ್ರ ಬರುತ್ತೆ. ಕಾರಣ 6ನೇ ಮನೆಯಲ್ಲಿ ಗುರು ಇದ್ದಾರೆ. ಗುರುಬಲ ಇಲ್ಲ, ಗುರುಬಲ ಹೋಯ್ತು ನಿಮಗೆ. ಹೋದ ತಿಂಗಳು 15ನೇ ತಾರೀಕಿಗೆ ಗುರುಬಲ ಹೋಯ್ತು. ಇನ್ನೇನು ಗುರುಬಲ ಅನ್ನುವಂಥದ್ದು ನಿಮಗೆ ಇಲ್ಲ. ಹಾಗಾಗಿ ಗುರುಬಲ ಇಲ್ಲದೇ ಇದ್ದರೂ ಕೂಡ ಗುರುವಿನಿಂದ ಕೆಟ್ಟದ್ದು ಆಗಲ್ವಲ್ಲ. ಆದರೆ 6ನೇ ಮನೆಯಲ್ಲಿ ಇರೋದ್ರಿಂದ ಉದರ ಬಾಧೆಗಳು, ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರಬಹುದು. ಸ್ವಲ್ಪ ಅದರ ಕಡೆಗೆ ಜಾಗ್ರತೆ ವಹಿಸತಕ್ಕಂಥದ್ದು ಉತ್ತಮ. ಇನ್ನು ನಿಮಗೆ ಸುಖ ಮತ್ತು ಲಾಭವನ್ನು ಕೊಡುವಂಥದ್ದು ಯಾರು ಅಂದರೆ ಕುಜ. ಲಾಭಸ್ಥಾನಕ್ಕೆ ಅಧಿಪತಿ, ಸುಖ ಸ್ಥಾನಕ್ಕೆ ಅಧಿಪತಿಯಾದಂತಹ ಕುಜ ನಿಮಗೆ ಸಪ್ತಮದಿಂದ ಅಷ್ಟಮಕ್ಕೆ 6ನೇ ತಾರೀಕು ಬರ್ತಾರೆ. ಅಂದರೆ 6ನೇ ತಾರೀಕು ನಿಮ್ಮ 6ನೇ ತಾರೀಕು ಕುಜ ನಿಮ್ಮ ಸಪ್ತಮದಿಂದ ಅಷ್ಟಮಕ್ಕೆ ಬಂದಿದ್ದಾರೆ. ತನ್ನ ಮಿತ್ರನ ಮನೆಗೆ ಕುಜ ಬಂದಾಗ ಅಷ್ಟಮ ಸ್ಥಾನ ಆದರೂ ಸಹ ನಿಮಗೆ ಯಾವುದೇ ಥರ ತೊಂದರೆ ಇಲ್ಲದೆ ಕುಜನಿಂದ ನಿಮಗೆ ಭೂಮಿ ಖರೀದಿ ಯೋಗ, ಮನೆ ಕಟ್ಟುವ ಯೋಗ, ಅಪಾರ್ಟ್ಮೆಂಟ್, ಪ್ಲಾಟ್ ತಗೊಳ್ಳುವಂಥದ್ದು, ವ್ಯವಸಾಯದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ರೈತರಿಗೆ ತುಂಬ ಚೆನ್ನಾಗಿರುತ್ತೆ. ವ್ಯವಸಾಯದ ಭೂಮಿಯನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಇದು ಒಳ್ಳೆ ಸುವರ್ಣ ಅವಕಾಶ. ಎಲ್ಲವೂ ಕೂಡ ನಿಮಗೆ ಕುಜನ ದೆಸೆಯಿಂದ ಸಿಗುತ್ತೆ. ಆದರೆ 8ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಎಚ್ಚರ. ಅಪಘಾತಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಅಪಘಾತ ಅಂದರೆ ಕಾರು, ಗಾಡಿಯಲ್ಲೇ ಆಗಬೇಕು ಅಂತಲ್ಲ, ಮೆಟ್ಲಿಂದ ಜಾರಿ ಬೀಳಬಹುದು, ಎಡವು ಬಿಟ್ಟು ಬೀಳಬಹುದು, ಅಥವಾ ಏನಾದರೂ ಏಟು ಬೀಳಬಹುದು. ಇದೆಲ್ಲವನ್ನು ಕೂಡ ಅಪಘಾತದ ವಿಚಾರಕ್ಕೆ ನಾವು ಪರಿಗಣಿಸ್ತೀವಿ. ಆದ್ದರಿಂದ ಸ್ವಲ್ಪ ಅಪಘಾತದ ಬಗ್ಗೆ ಎಚ್ಚರ ವಹಿಸತಕ್ಕಂಥದ್ದು ಒಳ್ಳೆಯದು ಈ ಮಕರ ರಾಶಿಯವರು. ಇನ್ನು ಪಂಚಮ ಮತ್ತು ದಶಾಧಿಪತಿಯಾಗಿರತಕ್ಕಂಥ ಶುಕ್ರ ಪ್ರಸ್ತುತ ಸುಖ ಸ್ಥಾನದಲ್ಲಿ ಇದ್ದಾರೆ. ಶುಕ್ರನಿಂದ ನಿಮಗೆ ಯಾವುದೇ ಥರದ ತೊಂದರೆಗಳಿಲ್ಲ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಶನಿಗೆ ಶುಕ್ರ ಮಿತ್ರನಾದ್ದರಿಂದ ನಿಮ್ಮ ವೃತ್ತಿಯಲ್ಲಿ ಏನು ಬದಲಾವಣೆಗಳಿಲ್ಲ. ಈಗ ಹೇಗಿದೆಯೋ ಹಂಗೆ ನಡ್ಕೊಂಡು ಹೋಗುತ್ತೆ. ಏನು ಈ ತಿಂಗಳಲ್ಲಿ ದೊಡ್ಡ ಬದಲಾವಣೆಗಳು ಇಲ್ಲ. ಉದ್ಯೋಗ ಚೇಂಜ್ ಮಾಡೋದು, ಉದ್ಯೋಗ ಹೋಗೋದು ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಇವೆಲ್ಲ ಏನೂ ಇಲ್ಲದೆ ಒಂಥರ ಸ್ಟಾಗ್ನೇಟ್ ಆಗಿ, ಸ್ಟೆಬಿಲಿಟಿ ಆಗಿ, ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇರ್ತೀರ. ಈ ತಿಂಗಳು ಉದ್ಯೋಗದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿಕ್ಕಿಲ್ಲ. ಆದರೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಅಧಿಪತಿನೂ ಅವರೇ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಸಂತಾನ ಅಪೇಕ್ಷಿತ ದಂಪತಿಗಳು ಈ ಜೂನ್ ತಿಂಗಳು ಹಾಗೂ ಜುಲೈ ತಿಂಗಳು 2 ತಿಂಗಳನ್ನು ಸ್ಕಿಪ್ ಮಾಡಿ ಆಗಸ್ಟ್ ತಿಂಗಳಿಗೆ ನೀವು ಪ್ಲ್ಯಾನ್ ಮಾಡುವಂಥದ್ದು ಉತ್ತಮ. ಸಂತಾನ ಅಪೇಕ್ಷಿತ ದಂಪತಿಗಳು ಮಕರ ರಾಶಿಯವರು ಯಾರಾದರೂ ಇದ್ದರೆ ಈ ತಿಂಗಳು ಬೇಡ ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದರೆ ಶುಕ್ರ ಶತ್ರುವಿನ ಮನೆಯಲ್ಲಿದ್ದಾರೆ. ಪಂಚಮಾಧಿಪತಿ ಅವರೇ, ಪೂರ್ವ ಪುಣ್ಯಕ್ಕೆ ಸ್ಥಾನಕ್ಕೆ ಅವರೇ ಅಧಿಪತಿ, ಸಂತಾನ ಸ್ಥಾನಾಧಿಪತಿನೂ ಅವರೇ. ಹಾಗಾಗಿ ಮಕರ ರಾಶಿಯವರು ಒಂದು ಸ್ವಲ್ಪ ಇದರ ಕಡೆ ಗಮನ ಹೆಚ್ಚು ಕೊಡಬೇಕು. ಇನ್ನು 6 ಮತ್ತು 9ನೇ ಮನೆ ಅಧಿಪತಿಯಾದಂತಹ ಬುಧ 6ನೇ ತಾರೀಕು ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಭಾಗ್ಯಾಧಿಪತಿ ಆಕ್ಟಿವೇಟ್ ಆಗ್ತಾ ಇದ್ದಾರೆ. 80% ಸ್ಟ್ರಾಂಗ್ ಆಗ್ತಾರೆ. ತಮ್ಮ ಸ್ವಂತ ಮನೆಗೆ ಬರ್ತಾರೆ. ಭದ್ರ ಯೋಗ ಅನ್ನುವಂತಹ ಯೋಗವನ್ನು ಉತ್ಪತ್ತಿ ಮಾಡಿ ನೀವು ಕೊಡ್ತಾ ಇದ್ದಾರೆ. ತನ್ನ ಮೂಲಕ ವಿಶೇಷವಾದ ಫಲವನ್ನು ಮಕರ ರಾಶಿಯವರು ಬುಧನಿಂದ ಹೊಂದುತ್ತೀರಾ. ಬುಧ ಏನೇನಕ್ಕೆ ಅಧಿಪತಿ? ವ್ಯಾಪಾರಕ್ಕೆ ಅಧಿಪತಿ. ಹಾಗಾಗಿ ನಿಮ್ಮ ವ್ಯಾಪಾರ 6ನೇ ತಾರೀಕು ಜೂನ್ ತಿಂಗಳ ನಂತರ ಬಹಳ ಎತ್ತರ ಹಾಗೂ ಉತ್ತಮವಾದಂತಹ ಸ್ಥಾನಕ್ಕೆ ಹೋಗಿ ನಿಲ್ಲುತ್ತೆ. ವ್ಯಾಪಾರದಲ್ಲಿ ಅತ್ಯಂತ ಅಭಿವೃದ್ಧಿಯನ್ನು ಕಾಣಬಹುದು. ಮಕರ ರಾಶಿಯವರು ಜೊತೆಗೆ ವಿದ್ಯೆಗೆ ಅಧಿಪತಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಮೇಲಾಗಿ 2ನೇ ಮನೆ ಅಧಿಪತಿ ಶನಿಯಿಂದಲೂ ವಿದ್ಯೆಗೆ ಸಮಸ್ಯೆ ಇಲ್ಲ. ವಿದ್ಯೆಗೆ ಅಧಿಪತಿಯಾದಂತಹ ಬುಧನಿಂದಲೂ ಸಮಸ್ಯೆ ಇಲ್ಲ. ಒಟ್ಟಾರೆ ಹೇಳೋದಾದರೆ ನಿಮಗೆ ವಿದ್ಯಾ ವಾಚಸ್ಪತಿ ಎನ್ನುವಂಥ ಅಭಿವೃದ್ಧಿ ನಿಮಗೆ ಈ ತಿಂಗಳು ಸಿಗುತ್ತೆ. ವಿದ್ಯೆಯಲ್ಲಿ ಎಳ್ಳಷ್ಟು ಕೊರತೆ ಇಲ್ಲ. ಮಕರ ರಾಶಿಯವರು ನಿಮ್ಮ ಪ್ರಯತ್ನ ಬೇಕು, ನಿಮಗೆ ಶ್ರಮ ಬೇಕು. ಆ ಒಂದು ಪ್ರತಿಫಲ ಅನ್ನುವಂಥದ್ದು ಭಗವಂತ ನಿಮಗೆ ತೃಪ್ತಿಯಾಗಿ ಕೊಡುತ್ತಾನೆ. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇನ್ನು ಬುದ್ಧಿಕಾರಕನು ಬುಧಾನೇ. ಹಾಗಾಗಿ ಬುದ್ಧಿ ಕೂಡ ನಿಮಗೆ ತೀಕ್ಷ್ಣತೆ ಮತ್ತು ತೀಕ್ಷ್ಣತೆ ಅಭಿವೃದ್ಧಿ ಆಗುತ್ತೆ. ಯಾವುದೇ ಥರದ ಸಮಸ್ಯೆಗಳು ನಿಮಗೆ ಬರಲ್ಲ. ಈ ತಿಂಗಳು ವಾಹನ ಖರೀದಿ ಅಥವಾ ವಾಹನ ಓಡಿಸುವಂಥವರು ಸ್ವಲ್ಪ ಜಾಗ್ರತೆ ವಹಿಸಿ. ವಾಹನ ಖರೀದಿ ಮಾಡುವಂಥವರು ಸ್ವಲ್ಪ ವಿಳಂಬ ಮಾಡಿ 1-2 ತಿಂಗಳಿಗೆ ಮುಂದು ಹಾಕಿ.
ಅಥವಾ ವಾಹನ ಸಂಬಂಧಪಟ್ಟಂಥ ಸೇಲ್ಸ್ ಸರ್ವಿಸ್ ಮಾಡೋರು ಕೂಡ ಸ್ವಲ್ಪ ಡಲ್ ಆಗಿರತಕ್ಕಂಥ ಸಂದರ್ಭಗಳು ಈ ತಿಂಗಳು ನಾವು ಕಾಣಬಹುದು. ಇನ್ನು ರಾಶಿಯಿಂದ 8ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 6ನೇ ಮನೆಗೆ ಬರ್ತಾ ಇದ್ದಾರೆ. 15ನೇ ತಾರೀಕಿನವರೆಗೂ ಒಂದು ಥರ ಫಲ, ಆದರೆ 15ನೇ ತಾರೀಕು ನಂತರ ಮಿತ್ರನ ಮನೆಗೆ ಬಂದರೂ ಕೂಡ ಏನು ಷಷ್ಟಾಷ್ಟಕ ದೋಷ ಅನ್ನುವಂಥದ್ದು ಅಪ್ಲೈ ಆಗುತ್ತೆ. ಅಷ್ಟಮಾಧಿಪತಿ ನಿಮಗೆ ಷಷ್ಠದಲ್ಲಿದ್ದಾರೆ, ಚತುರ್ಥಾಧಿಪತಿ ನಿಮಗೆ ಅಷ್ಟಮದಲ್ಲಿದ್ದಾರೆ. 6 ಮತ್ತು 8ನೇ ಮನೆಯಲ್ಲಿ ಪಾಪಗ್ರಹಗಳು ಇದ್ದಾಗ ಒಂದು ಸ್ವಲ್ಪ ಇಂಜರಿ ತಾಗುವಂಥ ಸಾಧ್ಯತೆಗಳು. ಇಂಜರಿ ಬಿಡಿ, ಯಾವುದೇ ಸ್ಟೆಪ್ಪನ್ನು ಫ್ರಂಟಾಗಿ ಇಟ್ಟಂಥ ನೀವು ಬ್ಯಾಕ್ ಮಾಡ್ಕೋಬೇಡಿ. ಸಾಧ್ಯವಾದಷ್ಟು ಕಾಯಿರಿ, ನಿಮ್ಮ ಸಮಯಕ್ಕೆ ಕಾದ ಆಮೇಲೆ ಗೆಲ್ಲಿ ಅನ್ನುವಂಥದ್ದು ನಾನು ನಿಮಗೆ ತಿಳಿಸಿಕೊಡ್ತೀನಿ. ಸೂರ್ಯನಿಂದ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಬರಬಹುದು. ಈಗಾಗಲೇ ಹೇಳಿದೆ ನಾನು, ಉದರ ಬಾಧೆ, ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆ ಬರುತ್ತೆ ಅಂತ. ಅದರ ಜೊತೆಗೆ ಸ್ಕಿನ್ ಇಶ್ಯೂಸ್ ಆಗುವಂಥದ್ದು ಸಾಧ್ಯತೆಗಳು ಕೂಡ ಹೆಚ್ಚು ಕಾಣ್ತಾ ಇರೋದ್ರಿಂದ ಆದಷ್ಟು ನಿಮ್ಮ ಸ್ಕಿನ್ ಕಡೆ ಗಮನ ಕೊಡಿ, ಹೊಟ್ಟೆ ಕಡೆ ಗಮನ ಕೊಡಿ. ಅತಿಯಾದ ಭೋಜನವನ್ನು ಈ ತಿಂಗಳಲ್ಲಿ ನೀವು ಮಾಡೋಕ್ಕೆ ಹೋಗಬೇಡಿ. ಮಕರ ರಾಶಿಯವರು ಅದು ಬಹಳ ಮುಖ್ಯ ಆಗುತ್ತೆ. ಇದು ಗ್ರಹ ಸ್ಥಿತಿಗಳ ಬದಲಾವಣೆ ಕುರಿತು. ಆದರೆ ಜನರಲೈಸ್ ಆಗಿ ನೋಡೋದಾದರೆ ಸರ್ಕಾರದ ಉದ್ಯೋಗ ಮಾಡುವಂಥವರಿಗೆ ಉತ್ತಮವಾದ ಸ್ಥಾನ, ಪ್ರಮೋಷನ್, ಗೌರವ ಸಿಗುವಂಥದ್ದು, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯ ಅಧಿಕಾರ ಬಲ ಹೆಚ್ಚುತ್ತೆ. ಜೊತೆಗೆ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸಕ್ಸಸ್ ಇದೆ. ಸರ್ಕಾರದ ಜೊತೆ ವ್ಯಾಪಾರ ಸಂಬಂಧ ಇಟ್ಕೊಂಡಂಥವರಿಗೆ ತುಂಬ ಚೆನ್ನಾಗಿ ಲಾಭ ಬರುತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ಜೂನ್ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯವನ್ನು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೋಡ್ಬೋದು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ, ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.